Hi viewers, welcome to Basava ITI Manvi. ಸೊ ಇವತ್ತಿನ ಕ್ಲಾಸಲ್ಲಿ ಮೈಕ್ರೋಸಾಫ್ಟ್ ಎಕ್ಸೆಲ್ ಶೀಟಲ್ಲಿ ಸಬ್ ಟೋಟಲ್ ಅನ್ನೋದು ಸಮ್ ವ್ಯಾಲ್ಯೂ ಇದನ್ನು ನಾವು ಪ್ರಾಕ್ಟಿಕಲ್ ಸಮೇತ ನಾವು ನೋಡೋಣ. ಓಕೆ ವಿವರ್ಸ್, ಈಗ ನಾವು ಎಕ್ಸೆಲ್ ಶೀಟ್ ಅನ್ನೋದು ಓಪನ್ ಮಾಡ್ಕೊಳ್ಳೋಣ. ಸೊ ಓಕೆ, ನಾನು ಒಂದು ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ ವಿವರ್ಸ್, ಈಗ ನಾವಿಲ್ಲಿ ಶೀಟ್ 1, ಶೀಟ್ 2, ಶೀಟ್ 4ಅಲ್ಲಿ ನಾನು ಕೆಲವೊಂದು ಮಾಡ್ತಾ ಇದ್ದೀನಿ. ಈಗ ಏನಪ್ಪ ಅಂತಂದರೆ ಫಸ್ಟು ಎಂಪ್ಲಾಯ್ ನಂಬರ್ ಡೀಟೇಲ್ಸ್ ಬೇಕಾಗುತ್ತಲ್ಲೋ ಅದೆಲ್ಲ ಮಾಡಬೇಕಾದ್ರೆ, ಹಂಗಾಗಿ ನಾನು ಡೀಟೇಲ್ಸ್ ಈ ರೀತಿಯಿಂದ ಮಾಡ್ಬೋದು ಅಂತ ತೊಗೊಳ್ತಾ ಇದ್ದೀನಿ. ಎಂಪ್ಲಾಯ್ ನಂಬರ್, ಎಂಪ್ಲಾಯ್ ನೇಮ್, ಮತ್ತು ಸೊ ಡಿಪಾರ್ಟ್ಮೆಂಟ್ ಮತ್ತು ಪ್ಲೇಸ್, ಸ್ಯಾಲ್ರಿ. ಸೊ ಸ್ಯಾಲ್ರಿ ಸಂಬಂಧಪಟ್ಟಿದ್ದು ನಾನು ಸಮ್ ಅನ್ನೋದು ಮಾಡಬೇಕಾಗ್ಯದ. ಸಮ್ ಮಾಡಬೇಕಾದ್ರೆ ಫಸ್ಟ್ ಏನಪ್ಪ ಅಂದರೆ ಸಬ್ ಟೋಟಲ್ ಅನ್ನೋದು ಮಾಡ್ಕೊಳ್ಬೇಕಾಗ್ತದೆ. ಸಬ್ ಟೋಟಲ್ ಯಾವ ರೀತಿಯಿಂದ ವರ್ಕ್ ಆಗುತ್ತೆ ಆ ಫಂಕ್ಷನ್ ಅನ್ನೋದು ನೋಡೋಣ. ಓಕೆ ವರ್ಸ್, ಈ ಥರ ನಾನು ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಓಕೆ, ಇದು ನಿಮಗೆ ಪ್ರಾಕ್ಟಿಕಲ್ ಮಾಡ್ತಾ ನಿಮಗೆ ಐಡಿಯಾ ಬರುತ್ತೆ ಯಾವ ರೀತಿ ಮಾಡಬೇಕು ಅನ್ನೋದು ಸಬ್ ಟೋಟಲ್. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆ, ಬಾರ್ಡ್ರನ್ನ ಹಾಕ್ಕೊತಾ ಇದ್ದೀನಿ ಈಗ. ಸೊ ಇದನ್ನು ಸ್ವಲ್ಪ ಸೈಜ್ ಅನ್ನೋದು ಜೂಮ್ ಇನ್ ಮಾಡ್ಕೊಂಬೇಡ. ಓಕೆ, ಸೊ ಕಲರ್ ಅನ್ನೋದು ಆ್ಯಡ್ ಮಾಡ್ತೀನಿ. ಇದಕ್ಕೆ ಎಂಪ್ಲಾಯ್ ನಂಬರ್ ಒಂದು ಸಮಥಿಂಗ್ ಒಂದು ನಂಬರ್ ಹಾಕ್ತಾ ಇದ್ದೀನಿ. ಓಕೆ, ಸೊ ಎರಡನ್ನು ಡ್ರ್ಯಾಗ್ ಮಾಡ್ತಾ ಇದ್ದೀನಿ. ಸೊ ಎಂಪ್ಲಾಯ್ ನಂಬರ್ ಅಂತ ತಿಳ್ಕೊಳ್ಳಿ. ಜಸ್ಟ್ ಹೆಸರು ಬಂದುಬಿಟ್ಟು ಗಣೇಶ್, ಮರೇಶ್, ಲಿಂಗೇಶ್, ನೆಕ್ಸ್ಟು ಮಂಜು, ರಾಮು, ಮತ್ತು ಸುರೇಶ್, ರಾಜು, ರಾಜು, ಮತ್ತು ಮನು, ಮಣಿ, ಮನು, ಮಂಜುಳಾ, ಗಿರಿ, ನಿವೇದಿತಾ. ಇದು ಎಂಪ್ಲಾಯ್ ನೇಮ್. ಡಿಪಾರ್ಟ್ಮೆಂಟ್ ಬಂದ್ಬಿಟ್ಟು ಸಿವಿಲ್ ಡಿಪಾರ್ಟ್ಮೆಂಟ್, ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಅಂತ ತಿಳ್ಕೊಳ್ಳಿ, ಮತ್ತು ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್, ಎಲೆಕ್ಟ್ರಾನಿಕ್ಸ್, CS ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟ್ ಅಂತ ಅರ್ಥ. ತ್ರಿಬಲ್ ಡಿಪಾರ್ಟ್ಮೆಂಟ್, IT ಮತ್ತು IS, ನೆಕ್ಸ್ಟು ಎಲೆಕ್ಟ್ರಾನಿಕ್ಸ್, ತ್ರಿಬಲ್ ನೆಕ್ಸ್ಟು ತ್ರಿಬಲ್ IT. ಸೊ ಓಕೆ ವರ್ಸ್, ಇದು ಡಿಪಾರ್ಟ್ಮೆಂಟ್ ನೇಮ್ ಅನ್ನೋದು ಮೆನ್ಷನ್ ಮಾಡಿದ್ದೀನಿ. ಎಂಪ್ಲಾಯ್ ನೇಮ್ ಇದ್ದಾರೆ ಮತ್ತು ಎಂಪ್ಲಾಯ್ ID ನಂಬರ್. ಓಕೆ, ಇದನ್ನ ಏನು ಮಾಡೋಣ, ಸೆಂಟರ್ ಮಾಡ್ಕೊಂಬಿಡೋಣ. ಇಷ್ಟೇ ಸಾಕು. ಆಮೇಲೆ ಪ್ಲೇಸ್ ಬಂದ್ಬಿಟ್ಟು ಸೊ ಮಾನ್ವಿ, ರಾಯಚೂರು, ಸಿಂಧನೂರು, ಮತ್ತು ಮಸ್ಕಿ, ಮಂಗಳೂರು, ಚೆನ್ನೈ, ಹೈದರಾಬಾದ್, ಮಹಬೂಬ್ ನಗರ್, ಬಿಜಾಪುರ ಅಥವಾ ಬಿಜಾಪುರ, ಕಲಬುರ್ಗಿ, ನೆಕ್ಸ್ಟು ಚಾಮರಾಜ್ ನಗರ್, ನೆಕ್ಸ್ಟ್ ಚಿಂಚೋಳಿ, ನೆಕ್ಸ್ಟ್ ಬಂದು ರಾಮನಗರ. ಓಕೆ ವರ್ಸ್, ಈ ಥರ ನಾವು ಸೊ ಪ್ಲೇಸ್ ಅನ್ನೋದು ಅಡ್ರೆಸ್ ಹಾಕ್ಕೊಂಡಿವಿ. ನೆಕ್ಸ್ಟು ನಾವು ಸ್ಯಾಲ್ರಿ ಅನ್ನೋದು ಮೆನ್ಷನ್ ಮಾಡಬೇಕಾಗ್ಯದ. ಸ್ಯಾಲ್ರಿ ಅನ್ನೋದು ಜಸ್ಟ್ ಎಕ್ಸಾಂಪಲ್ಗೋಸ್ಕರ ಹಾಕ್ತಾ ಇದ್ದೀನಿ. ಏನಪ್ಪ ಅಂತಂದರೆ
12,500 rupees ಅನ್ನೋದು ಹಾಕ್ತಾ ಇದ್ದೀನಿ. ನೆಕ್ಸ್ಟು 13,000 ಅನ್ನೋದು ಹಾಕ್ತಾ ಇದ್ದೀನಿ. ಓಕೆ, ಸೊ ಹೆಚ್ಚು ಕಡಿಮೆ ಇರುತ್ತಲ್ವ, ಹಂಗಾಗಿ ನಾನು ಎರಡನ್ನ ಸೆಲೆಕ್ಟ್ ಮಾಡಿಕೊಂಡು ಡಿಫ್ರೆಂಟ್ ವ್ಯಾಲ್ಯೂ ಬರೋಂಗೆ ನಾನು ಡ್ರ್ಯಾಗನ್ ಮಾಡ್ಕೊಂಡಿದ್ದೀನಿ. ಅಪ್ ಟು 18,500 rupees ಅವರಿಗೆ ಬಂದಿದೆ. ಓಕೆ ಯೂರ್ಸ್, ಸೊ ಈ ರೀತಿಯಿಂದ ನಾವು ಮಾಡ್ಕೊಂಡಾದ ನಂತರ ನೆಕ್ಸ್ಟ್ ಇದನ್ನು ಸಮ್ ಮಾಡಬೇಕಾದ್ರೆ ಏನು ಮಾಡ್ತೀವಿ, ಆಲ್ಟ್ ಈಕ್ವಲ್ ಕೀನ ಪ್ರೆಸ್ ಮಾಡ್ತೀವಿ. ಏನು ಆಲ್ಟ್ ಈಕ್ವಲ್ ಕೀನ ಪ್ರೆಸ್ ಮಾಡಿದಾಗ ಇದೆಲ್ಲ ಆ್ಯಡ್ ಆಗ್ತದೆ, ಅಂದರೆ ರೇಂಜ್ ಎಲ್ಲ ಸೆಲೆಕ್ಟ್ ಆಗುತ್ತೆ. ಸೊ ಎಂಟರ್ ಅಂತ ಕೀ ಪ್ರೆಸ್ ಮಾಡಿದಾಗ ನಮಗೆ 2,15,00 rupees. ಓಕೆ, 2,15,00 rupees ಅನ್ನೋದು ನಮಗೆ ಏನು ಬಂತು, ಸಮ್ ಟೋಟಲ್ ಅಂತ ಬಂತು. ಬಟ್ ಇಲ್ಲಿ ಏನಪ್ಪ ಅಂತಂದರೆ ಅದೇ ರೀತಿಯಾಗಿ ಇಲ್ಲಿ ಒಂದು ಫಿಲ್ಟರ್ ಅನ್ನೋದು ಮಾಡ್ಕೊಳ್ತೀನಿ. ಏನು ಫಿಲ್ಟರ್ ಅನ್ನೋದು ಮಾಡ್ಕೊಳ್ತಿದ್ದೀನಿ. ಸೊ ಹೋಮ್ ಟೇಬಲ್ ಇಲ್ಲೂ ಸಿಗುತ್ತೆ ಫಿಲ್ಟರ್ ಆಪ್ಷನ್. ಓಕೆ, ಅಥವಾ ಡೇಟಾ ಟ್ಯಾಬಲ್ಲಿ ಹೋಗಿ ನೀವು ಫಿಲ್ಟರ್ ಇಲ್ಲಿದೆ. ಓಕೆ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಫಿಲ್ಟರ್ ಆಪ್ಷನ್ ನಮಗೆ ಆ್ಯಕ್ಟಿವ್ ಆಗಿದೆ ಈಗ. ಸೊ ಈಗ 2,15,00 rupees ಅನ್ನೋದು ನಮಗೇನು ಟೋಟಲಿ ನಮಗೆ ಬಂದಿದೆ ಇದ್ರದ್ದು. ಆದರೆ ನಾವು ಏನು ಮಾಡ್ತಾಯಿದ್ದೀನಿ ಈಗ, ಡಿಪಾರ್ಟ್ಮೆಂಟ್ನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಏನು ಡಿಪಾರ್ಟ್ಮೆಂಟ್ನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಯಾವ ಡಿಪಾರ್ಟ್ಮೆಂಟ್, ತ್ರಿವಳಿ ಅನ್ನೋ ಡಿಪಾರ್ಟ್ಮೆಂಟ್ನ ಸೆಲೆಕ್ಟ್ ಮಾಡಿಕೊಂಡಾಗ ತ್ರಿವಳಿ ಇರೋರು ಎಷ್ಟು ಜನ, ಸುರೇಶ್ ಮತ್ತು ಮಂಜುಳಾ ಗಿರಿ ಅನ್ನೋರ್ದು ಮಾತ್ರ ಡಿಸ್ಪ್ಲೇ ಆಗುತ್ತೆ. ಅದೇ ತಕ್ಕಂತೆ ಅದ್ರ ವ್ಯಾಲ್ಯೂ ಮಾತ್ರ ಡಿಸ್ಪ್ಲೇ ಆಗ್ತದೆ. 3 ವ್ಯಾಲ್ಯೂ ಎಂಪ್ಲಾಯ್ ಡೀಟೇಲ್ಸ್ ಅನ್ನೋದು ಸಮ್ ಅನ್ನೋದು ಆ್ಯಡ್ ಆಗಬೇಕು. ಆದರೆ ಇಲ್ಲಿ ಒಂದ್ಸಲ ಪ್ರಾಕ್ಟಿಕಲ್ ನೋಡೋಣ. ಡಿಪಾರ್ಟ್ಮೆಂಟ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಸೆಲೆಕ್ಟ್ ಆಲ್ ತೆಗೆದು ತ್ರಿವಳಿ ಅನ್ನೋದು ಮಾತ್ರ ಸೆಲೆಕ್ಟ್ ಮಾಡಿಕೊಂಡು ಓಕೆ ಅಂತ ಕ್ಲಿಕ್ ಮಾಡ್ತೀನಿ. ಸುರೇಶ್ ಮತ್ತು ಮಂಜುಳಾ ಗಿರಿ ತ್ರಿವಳಿ ಅನ್ನೋ ನಮಗೆ ಇಲ್ಲಿ ಟೋಟಲ್ ಅನ್ನೋದು ಬರ್ತಾ ಇಲ್ಲ. ಓಕೆ, ಇಲ್ಲಿ ನಮಗೆ ಈ 3 ಮಾತ್ರ ಟೋಟಲ್ ಅನ್ನೋದು ಬರಬೇಕು. ಹಾಗಾಗಿ ನಾವೇನು ಮಾಡಬೇಕಾಗುತ್ತೆ ಇಲ್ಲಿ. ಓಕೆ ವರ್ಸ್, ಈಗ ನೋಡಿ ಸೆಲೆಕ್ಟ್ ಮಾಡಿಕೊಂಡು ಸೆಲೆಕ್ಟ್ ಆಲ್ ಮಾಡ್ಕೊಳ್ಳಿ. ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಇಲ್ಲಿ ಮಾಡೋದು ಏನಪ್ಪ ಅಂತಂದರೆ ಈಕ್ವಲ್ ಸಬ್ ಟೋಟಲ್ ಟ್ಯಾಬ್ ಹೊಡೀರಿ, ಆಟೋಮೆಟಿಕ್ ತೊಗೊಳ್ತದೆ. ಓಕೆ, ನಾವೇನು ಮಾಡಬೇಕು, ಸಮ್ ಇಲ್ಲಿ ನೋಡಿ ಸಮ್ ಅಂತಿದೆಯಲ್ಲ 9 ನಂಬರ್. ಎಷ್ಟು ನಂಬರ್ ಇದೆ, 9 ನಂಬರ್. ಓಕೆ, ಸೊ 9 ನಂಬರ್ ಓಕೆ, ರೆಫರೆನ್ಸ್ ಕೇಳ್ತಾ ಇದೆ. ಈಗ ನೋಡಿ ರೆಫರೆನ್ಸ್ ಎಲ್ಲಿಂದ ಎಲ್ಲಿಗೆ ಬೇಕು ನಮಗೆ, ಈ ಫೈಲಿಂದ ಅಪ್ ಟು ಇಲ್ಲಿವರೆಗೂ. ಬ್ರಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಅಂತ ಮಾಡಿ ನಮಗೆ 2,15,00 rupees ನಮಗೆ ಟೋಟಲ್ ಬಂತು. ಓಕೆ ವರ್ಸ್, ಈಗ ನಾನು ಏನು ಮಾಡ್ತಾ ಇದ್ದೀನಿ, ಇಲ್ಲಿ ಡಿಪಾರ್ಟ್ಮೆಂಟಲ್ಲಿ ಹೋಗಿ ರಿಮೂವ್ ಮಾಡ್ತಾ ಇದ್ದೀನಿ. ತ್ರಿವಳಿ ಮಾತ್ರ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಅಂತ ಕ್ಲಿಕ್ ಮಾಡ್ತೀನಿ. ನಮಗೆ 50,500 rupees ಅನ್ನೋದು ಈ 3 ವ್ಯಾಲ್ಯೂ ಮಾತ್ರ ತೋರಿಸ್ತಾ ಇದೆ ನೋಡಿ. ಓಕೆ ವರ್ಸ್, ಇಲ್ಲಿ ನೀವು ಕ್ರಾಸ್ ವೆರಿಫಿಕೇಶನ್ ಚೆಕ್ ಮಾಡ್ಬೋದು. ಎಷ್ಟು 3 ಕೌಂಟ್ ಅಂತ ಚೆಕ್ ಮಾಡ್ಬೋದು. ಎವರೇಜ್ ಎಷ್ಟು ಬರುತ್ತೆ ಅಂತ ತಿಳ್ಕೊಳ್ಬೋದು ನಾವು. 3ಇಂದ ಟೋಟಲ್ ಬಂದ್ಬಿಟ್ಟು 50,500 rupees. ತ್ರಿವಳಿ ಅಂದರೆ ನಮಗೆ ಈ ಎಷ್ಟು ಸೆಲೆಕ್ಟ್ ಮಾಡಿತ್ತು ಅಷ್ಟು ಮಾತ್ರ ಸಮ್ ವ್ಯಾಲ್ಯೂ ತೋರಿಸ್ತು, ಮೊದಲೇನು ತೋರಿಸಲಿಲ್ಲ. ಓಕೆ, ಈಗ ಮತ್ತೊಮ್ಮೆ ಏನು ಮಾಡ್ತಿದೆ, ನಮಗೆ ಇದ್ರ ಜೊತೆಗೆ ಎಲೆಕ್ಟ್ರಾನಿಕ್ಸ್ ಬೇಕು. ಈ 3 ಜೊತೆಗೆ ಎಲೆಕ್ಟ್ರಾನಿಕ್ಸ್ ಎಷ್ಟಿದೆ ನೋಡಿ ಚೆಕ್ ಮಾಡಿ. 1 2 3. ಓಕೆ, ಈ 3 ಅನ್ನೋದು ಆ್ಯಡ್ ಆಗಿದೆ, ತ್ರಿವಳಿ ಅನ್ನೋದು ಆ್ಯಡ್ ಆಗಿದೆ. ಅಂದರೆ 98,000 ಇದು ಸಮ್ ವ್ಯಾಲ್ಯೂ ಮಾತ್ರ ತೋರಿಸ್ತಾ ಇರೋದು ಇಲ್ಲಿ ಟೋಟಲ್. ಓಕೆ ವರ್ಸ್, ಸೊ ಈ ರೀತಿಯಿಂದ ನಾವು ಸಬ್ ಟೋಟಲ್ ಅನ್ನೋದು ಮೈಕ್ರೋಸಾಫ್ಟ್ ಎಕ್ಸೆಲ್ ಶೀಟಲ್ಲಿ ಫಿಲ್ಟರ್ನ ಯೂಸ್ ಮಾಡಿಕೊಂಡು ಸೊ ಸಬ್ ಟೋಟಲ್ನ ಯೂಸ್ ಮಾಡಿಕೊಂಡು ಅದೇ ರೀತಿಯಾಗಿ ಸೊ ಈ ರೀತಿಯಿಂದ ನಾವು ಸಬ್ ಟೋಟಲ್ ಆಗಿ ನೋಡ್ಬೋದು. ಓಕೆ ವರ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಏನು ಡೌಟ್ಸ್ ಇದನ್ನು ಕಮೆಂಟ್ ಮಾಡಿ. ಹಾಗೆ ನಮ್ಮ ಬಸವ ITI ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಸವ ITI ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾವು ಮಾಡುವಂಥ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರ್ತೇವೆ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಓಕೆ ವರ್ಸ್, ಥ್ಯಾಂಕ್ ಯು ಸೋ ಮಚ್.